3 ಹಂತದಲ್ಲಿ ಹರಿಯುತ್ತೆ ಗೌರೀಶ್. ಒಂದು ಅದರದ್ದು ಯೂತ್ ಸ್ಟೇಜು, ಮಿಡಲ್ ಸ್ಟೇಜು, ಆಮೇಲೆ ಡೆತ್ ಸ್ಟೇಜ್, ಎಂಡ್ ಸ್ಟೇಜ್ ನಿಮಗೆ ಮೋಸ್ಟ್ ಫರ್ಟೈಲ್ ಆಗಿರುತ್ತೆ. ಎಲ್ಲರೂ ಕೂಡ ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ಜಲ ಅಂತ ಹೇಳ್ತಾರೆ, ಕರೆಕ್ಟಾ? ನಮ್ಮ ಕಾಡು, ನಮ್ಮ ವನ್ಯಜೀವಿ ಅಂತ ಏನಕ್ಕೆ ಹೇಳೋದಿಲ್ಲ. ತುಂಬ ಜನ ಹೇಳುವಂಥದ್ದು ನೋಡಿ, ನೀರು ಎಷ್ಟು % ನೀರು ಕಾವೇರಿ ನೀರು ಸಮುದ್ರಕ್ಕೆ ಪೋಲಾಗಿ ಹೋಗ್ತಾ ಇದೆ. ನಾವು ತಮಿಳ್ನಾಡು ಮೇಲೆ ಆರೋಪ ಮಾಡುವಾಗೂ ಹೇಳ್ತೀವಿ, ನೋಡಿ ನೀವು ಅದನ್ನು ಬಳಸ್ಕೊಳ್ಳಿಲ್ಲ, ನಮ್ಮಿಂದನೂ ತೊಗೊಂಡ್ರಿ ನೀವು ಬಳಸ್ಕೊಳ್ಳಿಲ್ಲ, ಪೋಲಾಗಿ ಹೋಗ್ತಾ ಇದೆ. ಸೊ ಬೇಸಿಕಲಿ ನದಿ ನೀವೆಲ್ಲ ಬಳಸ್ಕೊಂಡ ಮೇಲೆ ಒಂದಷ್ಟು ಉಳಿಯುತ್ತಲ್ಲ, ಆ ನದಿ ನೀರು ಹೋಗಿ ಸಮುದ್ರಕ್ಕೆ ಸೇರೋದು ಪೋಲು ಅಂತ ಕನ್ಸಿಡರ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ದಯವಿಟ್ಟು ಹೇಳಿ. ದಟ್ ಈಸ್ ನಾನ್ ಸೆನ್ಸ್, ಅದು ಅಬ್ಸಲ್ಯೂಟ್ ನಾನ್ ಸೆನ್ಸ್. ಅದು ಸ್ನೇಹಿತರೆ, ನಾವು ವೈಲ್ಡ್ ಲೈಫ್ ಬಗ್ಗೆ, ವನ್ಯಜೀವಿ ಸಂರಕ್ಷಣೆ ಬಗ್ಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ವನ್ಯಜೀವಿ ಸಂರಕ್ಷಣೆಯಲ್ಲಿ ತಮ್ಮದೇ ಆದ ಒಂದು ಕೆಲಸವನ್ನು ಮಾಡ್ತಿರುವಂಥ ತೇಜಸ್ RS ಅವರಿದ್ದಾರೆ. ಸೊ ಬನ್ನಿ, ಹಾಗಾದರೆ ಸ್ವಾಗತಿಸೋಣ. ತೇಜಸ್ ಅವರೇ, ವೆಲ್ಕಮ್ ಟು ದ ಶೋ ಒನ್ಸ್ ಅಗೇನ್ ನಿಮಗೆ. ಸೊ ಕಳೆದ ಸಂಚಿಕೆ ನೋಡಿಲ್ಲ, ದಯವಿಟ್ಟು ನೋಡಿ. ಅಂದರೆ ಹುಲಿಗಳು ಮತ್ತು ಮನುಷ್ಯರು ಜೊತೆಲಿರೋಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ, ಅಥವಾ ಕಾಡು ಪ್ರಾಣಿಗಳು ಮನುಷ್ಯರು ಕೂಡ ಒಂದೇ ಕಡೆ ಇರೋಕ್ಕೆ ಸಾಧ್ಯನಾ? ಶತಮಾನಗಳಿಂದ ಇದ್ದರು, ಶತಮಾನಗಳು ಸತ್ತಿದ್ದಾರೆ ಕೂಡ, ಈಗೇನು ಹೊಸದಾಗ್ತಾ ಇದೆ ಅನ್ನೋದು ಬರುತ್ತೆ. ಓಕೆ, ಸೊ ಇಲ್ಲಿ ತೇಜಸ್ ಅವ್ರು ಹೇಳೋದು ಇಲ್ಲ, ಸಾಧ್ಯ ಇಲ್ಲ, ಜನ ಹೊರಗಡೆ ಬರಬೇಕನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ನನ್ನ ಪ್ರಶ್ನೆ ಏನಂತಂದರೆ, ಜನ ಇಲ್ಲಿ ಕಾಡು ಪ್ರಾಣಿಗಳು ಇಂಪಾರ್ಟೆಂಟಾ, ಮನುಷ್ಯರು ಇಂಪಾರ್ಟೆಂಟಾ ಅಂತ ಅಂದರೆ ನಾನು ಹೇಳ್ತಿರೋದು, ಕಾಡು ಪ್ರಾಣಿಗಳು ಚೆನ್ನಾಗಿರಬೇಕು, ಕಾಡು ಚೆನ್ನಾಗಿರಬೇಕು, ಬಟ್ ಮನುಷ್ಯರು, ವಾಟ್ ಅಬೌಟ್ ಮನುಷ್ಯರು? ಈಗ ಮೊನ್ನೆ ನಾನು ಓದ್ತಾ ಇದ್ದೆ ಒಂದು ಕಡೆ, ರೈಟ್, ಒಂದು ಹುಲಿ, ಒಬ್ಬ ಪರಿಸರ ತಜ್ಞರು ಹೇಳಿದ್ದು, ಒಂದು ಹುಲಿ ಜನರನ್ನು ಸಾಯಿಸ್ತಾ ಇತ್ತು. ಓಕೆ, ಒಬ್ಬ ಪರಿಸರ ತಜ್ಞ ಏನು ಹೇಳಿದ್ರು ಅಂದರೆ, ಯಾಕ್ರಿ ತಲೆ ಕೆಡಿಸ್ಕೊತೀರಾ, ಶೂಟ್ ಮಾಡಿ ಹುಲಿನ ಅಂತ ಹೇಳಿದರು. ಓಕೆ, ಇನ್ನೂ ಕೆಲವೊಬ್ಬ ನಮ್ಮ ಫೇಸ್ಬುಕ್ನಲ್ಲಿ ಬರುವಂಥ ಪರಿಸರ ಪ್ರೇಮಿಗಳೆಲ್ಲ ಅದ್ರ ಬಗ್ಗೆ ಹಾಡು ಕಟ್ಟಿ ಕವನ ಬರೆದು ಅದನ್ನು, ಓಕೆ, ಒಂದು ಹುಲಿ ಹಿಂಗಾಯಿತು ಅಂತ ಹೇಳಿ ಅನ್ನೋದು ನೋಡಿದ್ದೀನಿ ನಾನು. ನಾವೇನು ಮಾತಾಡ್ತಿದ್ವಿ, ಇದು ಫೈನಲಿ ಏನು ಇದರಿಂದ ಏನಾಗುತ್ತೆ, ಮನುಷ್ಯರಿಗೇನಾಗುತ್ತೆ, ಪ್ರಾಣಿಗಳಿಗೇನಾಗುತ್ತೆ ಅನ್ನೋದು ಪ್ರಶ್ನೆ. ನೀವು ಕಾರ್ ಓಡಿಸ್ತೀರಿ ಗೌರೀಶ್, ಕಾರ್ ಓಡಿಸ್ತೀರಿ ನೀವು, ಹೌದಲ್ವಾ? ಕಾರಲ್ಲಿ ನಿಮಗೆ ಆಕ್ಸಿಲೇಟರ್ ಒಂದೇ ಸಾಕಾ? ಇಲ್ಲ, ಬ್ರೇಕು ಬೇಕು, ಬ್ರೇಕ್ ಬೇಕಲ್ಲ, ಎಂಜಿನ್ ಬೇಕಲ್ಲ, ಗೇರ್ ಬೇಕೆಲ್ಲ ಬೇಕಲ್ಲ. ಹಾಗೆ ಕೂಡ ಇದನ್ನು ಕೂಡ ನಿಮಗೆ ಒಂದು ಸೊಸೈಟಿ ಆ್ಯಸ್ ಅ ಹೋಲ್ ಡೆವಲಪ್ ಆಗಬೇಕು ಅಂತಂದರೆ, ಗ್ರೋತ್ ಆಗಬೇಕು ಅಂತಂದರೆ ನಮಗೆ ಕಾಡು ಬೇಕು, ಡೆವಲಪ್ಮೆಂಟು ಬೇಕು. ಕಾಡಿಲ್ಲ ಅಂತಂದರೆ ನಿಮಗೆ ಡೆವಲಪ್ಮೆಂಟ್ ಆಗೋದಿಲ್ಲ. ಏನಕ್ಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಗೌರೀಶ್. ನಾವು ಕಾವೇರಿ ನೀರನ್ನು ಕುಡಿದು ಬೆಳೆದವರು, ಹೌದಲ್ವಾ? ನಮಗೆ ಅದೊಂಥರ ಸೆಂಟಿಮೆಂಟು ರಕ್ತದಲ್ಲೇ ಇದೆ. ಕಾವೇರಿ ಬಗ್ಗೆ ಹಾಡುಗಳೆಲ್ಲ ಇದೆ. ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಸಾಕಷ್ಟು ಇದಿದೆ. ಅಂದರೆ ನಮ್ಮ ಬ್ಲಡ್ಡಲ್ಲೇ ಇದೆ ಅದು, ಕಾವೇರಿ ಅನ್ನೋದು, ಅಲ್ವಾ? ನಾನು ಒಂದು ಪ್ರಶ್ನೆ ಕೇಳ್ತೀನಿ ಗೌರೀಶ್ ನಿಮಗಿದು ನೋಡಿ ಏನು ಅನಿಸ್ಬೋದು ನಿಮಗೆ ಅಂತ. ನಾನು ನಿಮಗೆ ಕೇಳ್ತಿರೋದು ಇದನ್ನು. ಎಲ್ಲರೂ ಕೂಡ ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ಜಲ ಅಂತ ಹೇಳ್ತಾರೆ, ಕರೆಕ್ಟಾ? ನಮ್ಮ ಕಾಡು, ನಮ್ಮ ವನ್ಯಜೀವಿ ಅಂತ ಏನಕ್ಕೆ ಹೇಳೋದಿಲ್ಲ? ನೀವು ಕೇಳಿದ ಮೇಲೆ ನನಗೂ ಇದು ಅರ್ಥ ಆಗಿರೋದು, ಯಾಕೆ ಹೇಳಲ್ಲ ಅಂತ ಹೇಳಿ. ಯಾಕೆ ಹೇಳೋದಿಲ್ಲ? ಒಂದು ತಿಳುವಳಿಕೆ ಇಲ್ವಾ, ಅಥವಾ ಗೊತ್ತಿದ್ದು ಕೂಡ ಹೇಳೋದಿಲ್ವಾ? ನನ್ನ ಪ್ರಕಾರ ಬಹಳಷ್ಟು ಜನರಿಗೆ ಅದ್ರ ಬಗ್ಗೆ, ಅದ್ರ ಮಹತ್ವ ಗೊತ್ತಿಲ್ಲ. ಕಾಡು ಎಷ್ಟು ಇಂಪಾರ್ಟೆಂಟ್ ಅನ್ನೋದೇ ಗೊತ್ತಿಲ್ಲ ನಮಗೆ. ನೀರು ಬೇಕು ಅನ್ನೋದು ನಮ್ಗೆ ಗೊತ್ತು, ನೀರಿಗಾಗಿ ನಾವು ಹೋರಾಟ ಮಾಡ್ತೀವಿ, ಬಟ್ ಕಾಡಿಗೋಸ್ಕರ ಹೋರಾಟ ಮಾಡೋದು ಅಂದರೆ ತುಂಬ ಕಡಿಮೆ. ಹೌದು, ಅದನ್ನೇ ಯಾಕೆ ಅದು ಆ ಪ್ರಶ್ನೆ ನಮಗೆ ನಾವೇ ಕೇಳ್ಕೋಬೇಕಾಗತ್ತೆ. ಎಲ್ಲರೂ ಕೂಡ ಇವತ್ತು ಹೋರಾಟ ಮಾಡ್ತೀವಿ, ನಾವು ಕಾವೇರಿ ನೀರಿಗೋಸ್ಕರ ಇದು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಓಕೆ, ಆ ಕಾವೇರಿ ನೀರಿನ ಉಗಮ ಸ್ಥಳ ಏನಿದೆ, ಭಾಗಮಂಡಲ, ತಲಕಾವೇರಿ, ಇದರಲ್ಲಿ ಅದು ನಿಮಗೆ ಪಶ್ಚಿಮ ಘಟ್ಟಗಳ ಒಂದು ಹಾರ್ಟ್, ಹೃದಯ ಭಾಗ ಅಂತ ಏನು ಕರಿತೀವಿ, ಅಲ್ಲಿಂದ ಹುಟ್ಟೋದು. ನಿಮಗೆ ಸೈನ್ಸ್ ಏನು ಹೇಳುತ್ತೆ ಅಂತಂದರೆ ಗೌರೀಶ್, ಒಂದು ಮರ ಇಲ್ಲ ಅಂದರೂ ಕೂಡ ಮಳೆ ಬರುತ್ತೆ, ಅದಿರೋದು ಹೌದದು. ಮಳೆ ಬರುತ್ತೆ ನಮಗೆ. ಮಳೆ ಬಂದು ಆ ಮಳೆ ನೀರಿನ ಶೇಖರಣೆ ಆಗಬೇಕಲ್ಲ. ಶೇಖರಣೆ ಯಾರು ಮಾಡ್ತಾರೆ? ಮರಗಳು ಮಾಡ್ತವೆ. ನಾವು ಹೋಗಿ ಬಕೆಟ್ ಹಿಡ್ಕೊಳಕ್ಕಾಗುತ್ತಾ, ಅಥವಾ ಆರ್ಟಿಫಿಷಿಯಲ್ ಆಗಿ ಟ್ಯಾಂಕ್ ಮಾಡ್ಸೋಕ್ಕಾಗುತ್ತಾ? ಇಂಪಾಸಿಬಲ್. ನಿಮಗೆ ಆರ್ಟಿಫಿಷಿಯಲ್ ಟ್ಯಾಂಕ್ ಅಂದರೆ ನಮಗೆ ಸಮುದ್ರನೇ ಅಲ್ಲ. ಅದಕ್ಕೆ ಬರ್ತೀನಿ ನಾನು. ನಮಗೆ ಏನಾಗತ್ತೆ, ಇಲ್ಲಿ ಮಳೆ ಬರುತ್ತೆ, ಸ್ಪಾಂಜ್ ಎಫೆಕ್ಟ್ ಅಂತ ಕರಿತೀವಿ. ಲೇಯರ್ಸ್ ಆಫ್ ಇದು
ಅಂದರೆ ಸಾಯಿಲಲ್ಲಿ, ಮತ್ತು ಲೀಫ್ ಲಿಟರ್ಸ್, ಮರಗಳಿಂದ ಏನು ಬರುತ್ತೆ, ರೂಟಿಂದ ಹಿಡಿದು ಲೀಫ್ ಲಿಟರ್ಸಿಂದ ಹಿಡಿದು, ಲೀಫ್ ಅಂದರೆ ಎಲೆಗಳಿಂದ ಇದು ಎಲೆ ಉದುರುತ್ತಲ್ಲ ಅದರಿಂದ ಹಿಡಿದು ನಿಮಗೆ ಸಾಯಿಲ್ ಲೇಯರ್ಸ್ ಟುಗೆದರ್ ಫಿಲ್ಟ್ರೇಷನ್ ಆಗುತ್ತೆ. ಅದು ನಮಗೆ ದೇವ್ರು ಕೊಟ್ಟಿದ್ದೋ ಯಾರು ಕೊಟ್ಟಿದ್ದೋ, ಅದು ಯಾರ ತಪಸ್ಸಿನ ಫಲವು ಅಂತ ಅಣ್ಣ ಅವರು ಗಂಧದ ಗುಡಿಲಿ ಹೇಳಿದ್ದಾರೆ. ಆ ಹಾಡಲ್ಲಿ ಬರುತ್ತೆ, ನೀವು ಕೇಳಿರ್ಬೋದು. ಹೌದೌದು, ಕೇಳಿದ್ದೀನಿ. ಕರೆಕ್ಟ್ ಅಲ್ವಾ? ಯಾರ ತಪಸ್ಸಿನ ಫಲವೋ ಗೊತ್ತಿಲ್ಲ, ನಮಗೆ ಈ ಥರ ಇಷ್ಟು ಒಂದು ಕಾಂಪ್ಲೆಕ್ಸ್ ಸೈಂಟಿಫಿಕ್ ಪ್ರೋಸೆಸ್ ಆಗಿಬಿಟ್ಟು, ಹೈಡ್ರಾಲಜಿಕಲ್ ಪ್ರೋಸೆಸ್ ಆಗಿಬಿಟ್ಟು ನಮಗೆ ಸ್ಪ್ರಿಂಗ್ ಆಗಿ ಎಲ್ಲ ನದಿಗಳು ಹುಟ್ಟೋದು. ಮೇಲಿಂದ ಮಳೆ ಬರುತ್ತೆ, ಮರಗಳಿಂದ ಅದು ಕೆಳಗಡೆ ಹೋಗುತ್ತೆ ನೀರು, ಆಮೇಲೆ ಎಲ್ಲೋ ಒಂದು ಕಡೆ ಅದು ಬುಗ್ಗೆ ಆಗಿ ಚಿಲುಮೆಯಾಗಿ ನದಿಯೇ ಹುಟ್ಕೊಳ್ಳುತ್ತೆ. ಆ ನದಿಗೆ ಇನ್ನೊಂದಷ್ಟು ನದಿಗಳು, ಉಪನದಿಗಳೆಲ್ಲ ಸೇರುತ್ತೆ. ಎಲ್ಲ ನದಿಗಳು ಕೂಡ ನಮ್ಮಲ್ಲಿ ಏನಿದೆ ಇವಾಗ, ಪೂರ್ವಕ್ಕೆ ಹರಿಯೋದಾಗಿರ್ಬೋದು, ಪಶ್ಚಿಮಕ್ಕೆ ಹರಿಯೋದಾಗಿರ್ಬೋದು, ಪೆರಿನಿಯಲ್, ನಾನ್ ಪೆರಿನಿಯಲ್. ಪೆರಿನಿಯಲ್ ಅಂತಂದರೆ ಥ್ರೂ ಔಟ್ ದ ಇಯರ್ ಹರಿಯೋದು, ನಾನ್ ಪೆರಿನಿಯಲ್ ಅಂತಂದರೆ ಮಳೆಗಾಲದಲ್ಲಿ ಮಾತ್ರ ಇರೋದು, ಡ್ರೈ ಸೀಸನ್ನಲ್ಲಿ ಇಲ್ದಿರೋದು. ಇದೆಲ್ಲದಕ್ಕೂ ನಿಮಗೆ ಉತ್ಪತ್ತಿ ಆಗೋದು ಎಲ್ಲಿ ಅಂತಂದರೆ ಕಾಡುಗಳಲ್ಲಿ. ನಿಮಗೆ ಕಾವೇರಿ ನೀರಿಲ್ಲ ಅಂತಂದರೆ ಅಗ್ರಿಕಲ್ಚರ್ ಇಲ್ಲ, ಝೀರೋ. ಅಗ್ರಿಕಲ್ಚರ್ ನಿಮಗೆ ಡೆಡ್. ಓಕೆ, ಅಲ್ಲಿ ನೀವು ಕಾಡು ಹಾಳು ಮಾಡ್ತೀನಿ ಅಂತಂದರೆ ಅದರದ್ದು ಬರ್ತ್ ಪಾಯಿಂಟ್ ಏನಿದೆ ಅದನ್ನು ನೀವು ತೆಗೆದುಬಿಟ್ರೆ ಕಂಪ್ಲೀಟಾಗಿ ವಾಟರ್ ಶೆಡ್ ಏರಿಯಾ ನೀವೇನು ಡೆಸ್ಟ್ರಾಯ್ ಮಾಡಿಬಿಟ್ರೆ ಕಂಪ್ಲೀಟಾಗಿ, ನಿಮಗೆ ಈ ಫ್ಲೋ ಇದೆಯಲ್ಲ, ಡೌನ್ ಸ್ಟ್ರೀಮ್ ಫ್ಲೋ ಇದೆಯಲ್ಲ, ಅದು ನಿಮಗೆ ಹೊರಟೋಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮಗೆ ನದಿಗಳು 3 ಹಂತದಲ್ಲಿ ಹರಿಯುತ್ತೆ ಗೌರೀಶ್. ಒಂದು ಅದರದ್ದು ಯೂತ್ ಸ್ಟೇಜು, ಮಿಡಲ್ ಸ್ಟೇಜು, ಆಮೇಲೆ ಡೆತ್ ಸ್ಟೇಜ್, ಎಂಡ್ ಸ್ಟೇಜು ನಿಮಗೆ ಮೋಸ್ಟ್ ಫರ್ಟೈಲ್ ಆಗಿರುತ್ತೆ. ಮಿಡಲ್ ಸ್ಟೇಜು ನಿಮಗೆ ಮೋಸ್ಟ್ ಫರ್ಟೈಲ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ಬರ್ತ್ ಸ್ಟೇಜಲ್ಲಿ ಮಿನರಲ್ಸನ್ನೆಲ್ಲನೂ ಕೂಡ ಅದು ತೊಗೊಂಬರುತ್ತೆ. ಅದರ ಜೊತೆಗೆ ವ್ಯಾಲ್ಯೂಯಬಲ್ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಪೌಷ್ಟಿಕಾಂಶ ಅಂತ ಏನು ಕರಿತೀವಿ ನಾವು, ಆ ಪೌಷ್ಟಿಕಾಂಶನೆಲ್ಲನೂ ಅದು ಹರ್ಕೊಂಡು ಬಂದು ಡೆಪಾಸಿಟ್ ಮಾಡ್ತಾ ಹೋಗುತ್ತೆ. ಓಕೆ, ಡೆಪಾಸಿಟ್ ಮಾಡಿದಾಗ ಏನಾಗುತ್ತೆ, ಲ್ಯಾಂಡು ಫರ್ಟೈಲ್ ಆಗುತ್ತೆ, ನಿಮಗೆ ಅಗ್ರಿಕಲ್ಚರಲ್ಗೆ ಪ್ರಾಕ್ಟೀಸಸ್ಗೆ ಅದು ಯೂಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಈ ಕಾವೇರಿದೆ ಎಕ್ಸಾಂಪಲ್ ತೊಗೊಳ್ಳೋಣ. ಕಾವೇರಿ ವನ್ಯಧಾಮ ಏನಿದೆಯಲ್ಲ, ಸ್ಯಾಂಚುರಿ ಇದೆಯಲ್ಲ, 70 ರಿಂದ 90 ಕಿಲೋಮೀಟ್ರು ಇದರಲ್ಲಿ ಹರಿಯುತ್ತೆ. ಅಲ್ಲೇ ಮೇಕೆದಾಟು ಇರೋದು. ಓಕೆ, ತಮಿಳ್ನಾಡು ಮತ್ತು ಕರ್ನಾಟಕ ಎರಡೂ ಕೂಡ ನಿಮಗೆ ಕಾಡಿದೆ. ಒನ್ಸ್ ಅಪಾನ್ ಎ ಟೈಮ್ ಅದು ವೀರಪ್ಪಂದು ಒಂದು ಇದು ತಾಣವಾಗಿತ್ತದು. ಹಿ ರೂಲ್ಡ್ ದಿ ಎಂಟೈರ್ ಲ್ಯಾಂಡ್ಸ್ಕೇಪ್. ಈ ಕಾವೇರಿ ನದಿ ಕರ್ನಾಟಕದಲ್ಲಿ ಕಾವೇರಿ ಸ್ಯಾಂಚುರಿ ಮೂಲಕ ಹರಿದು, ತಮಿಳ್ನಾಡಿನಲ್ಲಿ ಅಲ್ಲೂ ಕೂಡ ಕಾವೇರಿ ಸ್ಯಾಂಚುರಿ ಅಂತಲೇ ಇದೆ, ನಾರ್ತ್ ಸೌತ್ ಅಂತ ಕರೀತಾರೆ. ಅಲ್ಲಿ ಹರಿದು ಪೂಂಪುಹಾರ್ ಡೆಲ್ಟಾ ಅಲ್ಲಿ ಸೇರ್ಕೊಳ್ಳುತ್ತೆ. ಇನ್ನೊಂದು ಹೇಳ್ಬಿಡ್ತೀನಿ ನಿಮ್ಗೆ ಇವಾಗಲೇ, ಈಸ್ಟ್ ಫ್ಲೋಯಿಂಗ್ ರಿವರ್ಸ್ಗೆ ಮಾತ್ರ ಡೆಲ್ಟಾ ಇರೋದು, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ಗೆ ಡೆಲ್ಟಾ ಇಲ್ಲ. ಡೆಲ್ಟಾ ಅಂದರೆ ಬೇಸಿಕಲಿ ನದಿ ಸಮುದ್ರಕ್ಕೆ ಸೇರೋ ಜಾಗ ಮೌತ್ ಆಫ್ ದ ರಿವರ್ ಅಂತ ಕರೀತಾರೆ. ನಿಮಗೆ ಅದು ಹೆಂಗಿರುತ್ತೆ ಅಂತಂದರೆ ಒಂದು ಫ್ಯಾನ್ ಶೇಪಲ್ಲಿ ಇರುತ್ತೆ. ಓಕೆ, ಫ್ಯಾನ್ ಶೇಪಲ್ಲಿ ಸೇರುತ್ತೆ ಕಾವೇರಿ ನದಿ ಸಮುದ್ರಕ್ಕೆ. ಎಲ್ಲ ಈಸ್ಟ್ ಫ್ಲೋಯಿಂಗ್ ರಿವರ್ಸು. ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಇದೆಯಲ್ಲ, ನೇತ್ರಾವತಿ, ಅಘನಾಶಿನಿ, ಕಾಳಿ, ಎಸ್ಚುರೀಸ್ ಅಂತ ಕರೀತಾರೆ. ಇದು ನಿಮಗೆ ಡೆಲ್ಟಾಗಿ ಸೇರೋದಿಲ್ಲ, ಎಸ್ಚುರೀಸ್ ಆಗಿ ಸೇರುತ್ತೆ. ಎಸ್ಚುರಿ ಅಂತಂದರೆ ಒಂದು ಲೈನ್ ಅಷ್ಟೇ. ಡೆಲ್ಟಾ ಅಂತಂದರೆ ನಿಮಗೆ ಸಾಕಷ್ಟು ಒಂದು ವಿಸ್ತೀರ್ಣ ಪಡ್ಕೊಳ್ಳುತ್ತೆ. ರೈಪೇರಿಯನ್ ಇಕೋಸಿಸ್ಟಮ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ ಇಲ್ಲಿ. ಈ ಕಾವೇರಿ ಸ್ಯಾಂಚುರಿ ಮೂಲಕ ಹರಿಯುತ್ತಲ್ಲ, ಅಲ್ಲಿ ವಾಟರ್ ಪ್ಯೂರಿಫೈ ಆಗುತ್ತೆ. ಮತ್ತೆ ಕಾಡಿದೆ, ವಾಟರ್ ಪ್ಯೂರಿಫೈ ಆಗುತ್ತೆ, ಮತ್ತೆ ಅಲ್ಲಿಂದ ಡೌನ್ ಸ್ಟ್ರೀಮ್ ಫ್ಲೋ ಆಗುತ್ತೆ. ಅದಕ್ಕೆ ನೀವು ನೋಡಿ, ತಮಿಳ್ನಾಡಿನಲ್ಲಿ ಮೋಸ್ಟ್ ಫರ್ಟೈಲ್ ಲ್ಯಾಂಡ್ಸ್ ಇದೆ. ಡೆಲ್ಟಾ ರೀಜನಲ್ಲಿ ಮೋಸ್ಟ್ ಫರ್ಟೈಲ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಇದೆ ಅಲ್ಲಿ. ಅದೆಲ್ಲ ಯಾರ ಕಾರಣ ಅಂತ, ಯಾವುದರಿಂದ ಕಾರಣ ಅಂತಂದರೆ ಕೊಡಗು ಅಲ್ಲಿರುವಂಥದ್ದು ಮತ್ತು ಕಾವೇರಿ ವನ್ಯಧಾಮ. ಓಕೆ, ಸೊ ನಿಮಗೆ ಈ ನ್ಯಾಚುರಲ್ ಫ್ಲೋ ಆಫ್ ದಿ ರಿವರ್ ಏನಿದೆ ಅದನ್ನು ನೀವು ಸ್ಟಾಪ್ ಮಾಡಿಬಿಟ್ರೆ, ಆಮೇಲೆ ಈ ಕೆಲವ್ರ ವಾದ ಇದೆ ಏನಂತ, ಸಮುದ್ರಕ್ಕೆ ಹೋಗೋ ನೀರನ್ನು ನಾವು ತಡಿಬೇಕು, ಅದು ಪೋಲ್ ಆಗ್ತಿದೆ, ಅದು ವೇಸ್ಟ್ ವಾಟರ್ ಅಂತ ಕರೀತಾರೆ. ದಟ್ ಈಸ್ ನಾನ್ ಸೆನ್ಸ್. ಅದು ಅಬ್ಸಲ್ಯೂಟ್ ನಾನ್ ಸೆನ್ಸ್. ಅದು ನಿಮಗೆ ಸೈನ್ಸ್ ತಿಳ್ಕೊಂಡಿಲ್ಲ, ಅಥವಾ ನೀವು ಹೈಡ್ರಾಲಜಿಕಲ್ ಪ್ರೋಸೆಸ್ ತಿಳ್ಕೊಂಡಿಲ್ಲ, ಓಷನೋಗ್ರಫಿ ತಿಳ್ಕೊಂಡಿಲ್ಲ,
ಅಂತಂದರೆ ನಿಮಗೆ ಈ ಥರ ಎಲ್ಲ ಮಾತಾಡ್ತಾರೆ. ಎಕ್ಸಾಕ್ಟ್ಲಿ. ಈ ಮೇಕೆದಾಟು ಬಗ್ಗೆ ನಾನು ಇನ್ನೊಂದು ಸಲ ನೆಕ್ಸ್ಟ್ ಮಾತಾಡ್ತೀನಿ. ಬಟ್ ತುಂಬ ಜನ ಹೇಳುವಂಥದ್ದು ನೋಡಿ, ನೀರು ಎಷ್ಟು % ನೀರು ಕಾವೇರಿ ನೀರು ಸಮುದ್ರಕ್ಕೆ ಪೋಲಾಗಿ ಹೋಗ್ತಾ ಇದೆ. ನಾವು ತಮಿಳ್ನಾಡು ಮೇಲೆ ಆರೋಪ ಮಾಡುವಾಗೂ ಹೇಳ್ತೀವಿ, ನೋಡಿ ನೀವು ಅದನ್ನು ಬಳಸ್ಕೊಳ್ಳಿಲ್ಲ, ನಮ್ಮಿಂದನೂ ತೊಗೊಂಡ್ರಿ ನೀವು ಬಳಸ್ಕೊಳ್ಳಿಲ್ಲ, ಪೋಲಾಗಿ ಹೋಗ್ತಾ ಇದೆ. ಮೇಕೆದಾಟು ಮಾಡುವಾಗ ಕೂಡ ಅದನ್ನು ಹೇಳ್ತಾರೆ. ಸೊ ಬೇಸಿಕಲಿ ನದಿ ನೀವೆಲ್ಲ ಬಳಸ್ಕೊಂಡ ಮೇಲೆ ಒಂದಷ್ಟು ಉಳಿಯುತ್ತಲ್ಲ, ಆ ನದಿ ನೀರು ಹೋಗಿ ಸಮುದ್ರಕ್ಕೆ ಸೇರೋದು ಪೋಲು ಅಂತ ಕನ್ಸಿಡರ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ದಯವಿಟ್ಟು ಹೇಳಿ. ಅದು ಪೋಲ್ ಅಲ್ಲ, ಅದು ವೇಸ್ಟ್ ವಾಟರ್ ಅಲ್ಲ. ಅದು ಒಂದು ಮೋಸ್ಟ್ ಬ್ಯೂಟಿಫುಲ್ ಸೈಂಟಿಫಿಕ್ ಫಿನಾಮಿನನ್. ಅದು ನಿಮಗೆ ರಿವರ್ ವಾಟರು ಸಿ ವಾಟರ್ಗೆ ಸೇರಲಿಲ್ಲ ಅಂತಂದರೆ ಸಲೈನಿಟಿ, ಟೆಂಪ್ರೇಚರ್, ಆಮೇಲೆ ಫಿಶಸ್ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಓಕೆ, ನಿಮಗೆ ಇದೆಲ್ಲನೂ ಏನಕ್ಕೆ ಬೇಕು ಅಂತಂದರೆ, ನಮ್ಮಲ್ಲಿ ಸಾಕಷ್ಟು ಜನ ಫಿಶರೀಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ತಮಿಳ್ನಾಡು, ಕೇರಳ, ಥ್ರೂಔಟ್ ದಿ ಕೋಸ್ಟಲ್ ಏರಿಯಾಸ್ ಆಫ್ ಇಂಡಿಯಾ ಎಲ್ಲನೂ ಕೂಡ ಫಿಶರೀಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಿಮಗೆ ಈ ಥರ ಏನೇನೋ ಮಾತಾಡಿಕೊಂಡು ಪೋಲ್ ಆಗ್ತಿದೆ ಅದು ಇದು ಅಂತೆಲ್ಲ ಹೇಳ್ಕೊಂಡು ಅದನ್ನೆಲ್ಲ ನೀವು ಅರೆಸ್ಟ್ ಮಾಡಿಬಿಟ್ರೆ ನಾಳೆ ದಿವಸ ಫಿಶರ್ಮೆನ್ಸ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಇದು ಸೈಂಟಿಫಿಕಲಿ ಪ್ರೂವನ್. ಆಮೇಲೆ ಅಮೆರಿಕಾದಲ್ಲಿ ಯು ಎಸ್ ಅಲ್ಲೇ ನಾವು ಅವ್ರಿಗಿಂತನೂ ಹೇಳಬೇಕು ಅಂತಂದರೆ ಹತ್ತಿರ ಒಂದು 400 years ಬಿಹೈಂಡ್ ಇದ್ದೀವಿ ಎಕನಾಮಿಕಲ್ ಡೆವಲಪ್ಮೆಂಟ್ ಪ್ರಕಾರ ನೋಡೋದು ಅಂತಾರೆ. ಇವಾಗೆಲ್ಲ ಹೇಳ್ತಾರೆ ನಾವು 3rd largest ಎಕಾನಮಿ, 4th largest ಎಕಾನಮಿ ಅಂತ. ಪರ್ ಕ್ಯಾಪಿಟಲ್ ಇನ್ಕಮ್ ವೈಸ್ ನೋಡ್ಬೇಕು ನಾವು. ಅದು ನಿಮಗೆ ಗೊತ್ತಿದೆ. ಅದು ಅಮೆರಿಕಾಗಿಂತ ನಾವು ಚೈನಾಗಿಂತ ನಾವು ವಿ ಆರ್ ವೆರಿ ವೆರಿ ಫಾರ್ ಬಿಹೈಂಡ್. ನೋ ಡೌಟ್ ವಿ ಆರ್ on the path of progression. On the path of progression, but still we are very behind. ಅಮೆರಿಕಾದಲ್ಲಿ they are destroying dams. ಹೌದು, ದೇ ಆರ್ ಡೆಸ್ಟ್ರಾಯಿಂಗ್ ಡ್ಯಾಮ್ಸ್. ಏನಕ್ಕೆ ಅಂತಂದರೆ ಫಿಶಸ್ಗೆ ತೊಂದರೆ ಆಗ್ತಾಯಿದೆ, ಮೈಗ್ರೇಷನ್ಗೆ ತೊಂದರೆ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಡೆಸ್ಟ್ರಾಯ್ ಮಾಡ್ತಿದ್ದಾರೆ ಡ್ಯಾಮ್ಸ್ನ. ಓಕೆ, ಕಟ್ಟಕ್ಕೆ ಬಿಡ್ತಾ ಇಲ್ಲ. ಅದು ನಾನು ಓದಿದ್ದೀನಿ, ಅದನ್ನು ಓದಿರೋದು ನಿಮ್ಗೆ ಹೇಳ್ತಿರೋದು. ಅದನ್ನು ನಮ್ಮಲ್ಲಿ ಟೆಕ್ನಾಲಜಿ ಮುಂದುವರೆದಿದೆ. ಓಕೆ, ಆಮೇಲೆ ನಮ್ಮವರು ವರ್ಲ್ಡ್ ವೈಡ್ ಟೂರ್ ಮಾಡ್ತಾರೆ. ನಾವು ಟೆಕ್ನಾಲಜಿಕಲ್ ಇಂಪ್ಲಿಮೆಂಟೇಷನ್ ಅಂತ ತೊಗೊಂಬಂದರೆ AI ಬಂದಿದೆ, ಸಾಕಷ್ಟು ಅಡ್ವಾನ್ಸ್ಮೆಂಟ್ಸ್ ಇದೆ. ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಬಹುದು. ಓಕೆ, ವಿತೌಟ್ ಈ ಒಂದು ಫಾಲ್ಸಿಫೈ ಇದು ಮಾಡಬಾರ್ದು, ಹೇಳಬಾರ್ದು ಏನು ನದಿ ನೀರು ಪೋಲಾಗ್ತಿದೆ ಅದು ಇದು ಎಲ್ಲ ಹೇಳ್ದೇನೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡ್ರೆ ನಾವು ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಆಗಿರ್ಬೋದು, ಅಗ್ರಿಕಲ್ಚರಲ್ ಪ್ರಾಬ್ಲಮ್ ಆಗಿರ್ಬೋದು, ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು ಸಾಲ್ವ್ ಮಾಡ್ಬೋದು ಇದರಲ್ಲಿ. ಆದರೆ ಹಳೇ ಕೇಸಲ್ಲಿ ನಿಮಗೆ ಟೆಕ್ನಾಲಜಿನೂ ಸಾಲ್ವ್ ಮಾಡೋಕ್ಕಾಗೋದಿಲ್ಲ, ಯಾರೂ ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಅನ್ಲೆಸ್ ಆ್ಯಂಡ್ ಅಂಟಿಲ್ ನಿಮಗೆ ರಿಲೊಕೇಶನ್ ಆಗೋವರೆಗೂ. ಇದು ಡಿಫ್ರೆನ್ಸ್. ಕಾಡು ಉಳಿದ್ರೆ ನೀರು, ನೀರು ಉಳಿದ್ರೆ ನದಿ, ನದಿ ಉಳಿದ್ರೆ ಮನುಷ್ಯ. ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನಾವು ನದಿ ನೀರು ಹರಿತಾ ಹೋಗ್ತಿರ್ಬೇಕಾದ್ರೆ ನಾವು ಅಲ್ಲಲ್ಲಿ ಚೆಕ್ ಡ್ಯಾಮ್ಸ್ಗಳನ್ನ, ಬ್ಯಾರೇಜ್ಗಳನ್ನ, ದೊಡ್ಡ ದೊಡ್ಡ ಅಣೆಕಟ್ಟೆಗಳನ್ನೆಲ್ಲ ಕಟ್ಟಿದ್ದೀವಿ. ಇನ್ನೂ ಅದನ್ನು ಕಟ್ಟಬೇಕು ಇದನ್ನು ಕಟ್ಟಬೇಕು ಅನ್ನೋದು ಇರುತ್ತೆ. ಸೊ ಅದು ನಡೀತಾನೆ ಇರುತ್ತೆ. ಕೊನೆಗೆ ಒಂದಷ್ಟು ನೀರು ಇದೆಲ್ಲವನ್ನೂ ದಾಟಿ ಕೂಡ ಸಮುದ್ರಕ್ಕೆ ಹೋದರೆ ಕೆಲವೊಬ್ಬರು ವೇಸ್ಟ್ ಆಗ್ತದೆ ನೀರು ಅಂತ ಅನ್ಕೋತಾರೆ. ನೋಡಿ, ಸಮುದ್ರದ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿ ನಮಗೆ ತೇಜಸ್ ಅವ್ರು ಹೇಳಿದರು, ಸಮುದ್ರದಲ್ಲಿ ಎಷ್ಟೋ ಮೀನುಗಳು, ಜೀವರಾಶಿಗಳು, ಜಲರಾಶಿಗಳು ಈ ನೀರನ್ನೇ ಬರೋದೇ ಕಾಯ್ತಾ ಇರುತ್ತೆ ಅಲ್ವಾ. ಮತ್ತು ಯಾಕೆಂದರೆ ಅದು ಒಂದು ಸಿಸ್ಟಮ್ ಇದೆಯಲ್ವಾ, ಸಾವಿರಾರು ನದಿಗಳು ಏಕಕಾಲದಲ್ಲಿ ಶತಶತಮಾನಗಳಿಂದ ಸಮುದ್ರಕ್ಕೆ ಹರಿದು ಹೋಗ್ತಾ ಇರೋದ್ರಿಂದ ಅಲ್ಲೇನೋ ಒಂದು ಬ್ಯಾಲೆನ್ಸ್ ಮೇಂಟೈನ್ ಆಗಿದೆ. ಉಪ್ಪುನೀರು ಅದು, ಬಟ್ ಆ ಬ್ಯಾಲೆನ್ಸ್ ಮೇಂಟೈನ್ ಆಗಬೇಕಾದ್ರೆ ಈ ನದಿ ನೀರು ಹರಿದು ಹೋಗ್ತಾ ಇರೋದು ಕೂಡ ಕಾರಣ. ನೀವು ಒಂದು ವೇಳೆ ಇದನ್ನು ನಿಲ್ಲಿಸಿಬಿಟ್ರೆ ಅಲ್ಲೇನಾಗುತ್ತೆ ಅಂತಂದರೆ ಇಡೀ ಅಲ್ಲಿನ ಜೀವ ಸಂಕುಲ ಇದೆಯಲ್ಲ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಮತ್ತು ಅದರಿಂದ ಮನುಷ್ಯನಿಗೂ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಮನುಷ್ಯ ಆ ಒಂದು ಸಮುದ್ರದ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾನೆ. ಓಕೆ, ಸೊ ಅದನ್ನು ನಮ್ಮ ತೇಜಸ್ ಅವರು ಹೇಳಿದ್ದಾರೆ. ಅಬ್ಸಲ್ಯೂಟ್ಲಿ ಟ್ರೂ, ಅಬ್ಸಲ್ಯೂಟ್ಲಿ ಟ್ರೂ.